ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನೀವು ತಮ್ನೇಲಲ್ಲಿ ನೋಡ್ದಂಗೆ ಇದೊಂದು ಮಿರಾಕ್ಯುಲಸ್ ವೆಯ್ಟ್ ಲಾಸ್ ರೆಸಿಪಿ. ಆ್ಯಕ್ಚುಲಿ ಈ ರೆಸಿಪಿ ಬಂದು ನನ್ನ ಫ್ರೆಂಡು ಶಿಲ್ಪಾಯಿಂದ ಗೊತ್ತಾಗಿದ್ದು. ಅದಕ್ಕೆ ಮೊದಲು ನನಗೆ ಈ ಥರ ಒಂದು ರೆಸಿಪಿ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಅಮ್ಮ ಕೂಡ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದರು ಅಲ್ವಾ. ಸೊ ನಾನು ಯೋಚನೆ ಮಾಡ್ತಿದ್ದೆ. ಆ ಟೈಮ್ಗೆ ಕರೆಕ್ಟಾಗಿ ಅವಳು ನನಗೆ ಇದ್ರ ಬಗ್ಗೆ ಹೇಳಿದ್ಲು. ಫಸ್ಟು ನಾನು ತುಂಬ ಡೌಟ್ಫುಲ್ಲಾಗಿದ್ದೆ, ಇದೇನಾದರೂ ವರ್ಕ್ ಆಗುತ್ತಾ ಇಲ್ಲ ಆಗಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಅದಾದಮೇಲೆ ತುಂಬ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ನನಗೆ ಇದು ತುಂಬಾ ಹೆಲ್ಪ್ಫುಲ್ ಅಂತ. ಕಪ್ಪಕ್ಕಿಗೆ ಒಂದು ಇತಿಹಾಸನೇ ಇದೆ. ಆಗಿನ ಕಾಲದಲ್ಲಿ ರಾಜರ ಮನೆ ತಂದವ್ರು ಮಾತ್ರನೇ ಕಪ್ಪಕ್ಕಿ ತಿಂತಿದ್ರಂತೆ. ಅವ್ರನ್ನ ಬಿಟ್ಟು ಬೇರೆ ಸಾಮಾನ್ಯ ಜನ ಏನಾದರೂ ಕಪ್ಪಕ್ಕಿ ತಿಂದರೆ ಜೈಲಲ್ಲಿ ಹಾಕ್ತಿದ್ರಂತೆ. ಬಟ್ ಅದು ಯಾಕೆ ಅಂತ ತುಂಬ ಚೆಕ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು. ಅಂದರೆ ಆಗ ಕಪ್ಪಕ್ಕಿ ತುಂಬ ಕಮ್ಮಿ ಬೆಳೀತಿದ್ರಂತೆ. ಸಾಮಾನ್ಯ ಜನ ಈ ಕಪ್ಪಕ್ಕಿ ತಿನ್ನೋದ್ರಿಂದ ರಾಜರ ಮನೆ ತಂದವ್ರಿಗೆ ಎಲ್ಲಿ ಶಾರ್ಟೇಜ್ ಆಗಿಬಿಡುತ್ತೋ ಅನ್ನೋ ಮನಸ್ಥಿತಿಯಿಂದ ಸಾಮಾನ್ಯ ಜನ ತಿಂದರೆ ದಂಡ ಅಂತ ಹೇಳಿ ಜೈಲಲ್ಲಿ ಹಾಕ್ತಿದ್ರಂತೆ. ಸೊ ಆ ಹೆದರಿಕೆಯಿಂದ ಸಾಮಾನ್ಯ ಜನ ಕಪ್ಪಕ್ಕಿನ ಬಳಕೆ ಮಾಡೋದೇ ಬಿಟ್ಬಿಟ್ರಂತೆ. ಬರೀ ರಾಜರ ಮನೆತನದವ್ರು ಮಾತ್ರನೇ ಅದನ್ನು ಬಳಸ್ತಿದ್ರು ಅಂತ ಹೇಳಿ ಉಲ್ಲೇಖ ಇದೆ. ಇನ್ನು ಈ ಕಪ್ಪಕ್ಕಿ ನಮಗೆ ವೆಯ್ಟ್ ಲಾಸಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತೀರಾ. ಇದರಲ್ಲಿ ಪ್ರೋಟೀನು ಮತ್ತು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬೇಗ ನಮಗೆ ಹಶ್ವಾಗೋದಿಲ್ಲ. ಮತ್ತು ಸಿಕ್ಕಿದ್ದೆಲ್ಲ ನಾವು ತಿನ್ನೋ ಅಂಥ ಪ್ರಮೇಯ ಬರೋದಿಲ್ಲ. ಊಟ ತಿನ್ನೋದನ್ನು ನಾವು ಕಡಿಮೆ ಮಾಡ್ತೀವಿ. ಮಾರ್ನಿಂಗು ಫಸ್ಟ್ ಥಿಂಗೇ ಇದನ್ನು ನಾವು ತಿನ್ನೋದ್ರಿಂದ ಹಶ್ವು ನಮಗೆ ಕಡಿಮೆ ಆಗೋಗ್ಬಿಡುತ್ತೆ. ಆಬ್ವಿಯಸ್ಲಿ ನಮಗೆ ಹಶ್ವು ಕಡಿಮೆ ಆಯಿತು ಅಂತ ಹೇಳಿದ್ರೆ ನಾವು ಆಗಾಗ ಸ್ನ್ಯಾಕ್ಸ್ ತಿನ್ನೋದು, ಮಧ್ಯ ಏನಾದರೂ ತಿನ್ನಬೇಕು ಅನ್ಸೋದು ಸ್ಟಾಪ್ ಆಗಿದಾಗ ನಾವು ಕಡಿಮೆ ತಿನ್ನೋದಕ್ಕೆ ಶುರು ಮಾಡ್ತೀವಿ. ಆಗ ಆಟೋಮೆಟಿಕಲಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ಒಳ್ಳೆ ಪೌಷ್ಟಿಕಾಂಶನೂ ಇದೆ. ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸು ತುಂಬ ಕಡಿಮೆ ಇರೋದ್ರಿಂದ ವೈಟ್ ರೈಸ್ಗಿಂತ ಇದು ತುಂಬಾ ಒಳ್ಳೆಯದು. ಶುಗರ್ ಪೇಷಂಟ್ಸ್ ಕೂಡ ಇದನ್ನು ತಗೊಳ್ಬೋದು. ಇನ್ನು ನಮಗೆ ಈ ವೆಯ್ಟ್ ಲಾಸ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 7 ಐಟಮ್ಸ್ ಇದ್ದರೆ ಸಾಕು. ಅದರಲ್ಲಿ ಮೇಯ್ನು ಬ್ಲ್ಯಾಕ್ ರೈಸು, ಆಮೇಲೆ ಹುರ್ಳಿಕಾಳು, ಮತ್ತು ಹೆಸ್ರು ಕಾಳು ಅಥವಾ ಹೆಸ್ರು ಬೇಳೆ, ಮತ್ತು ಬಾರ್ಲಿ ಅಕ್ಕಿ, ಆಮೇಲೆ ಜೀರಿಗೆ, ಮೆಣಸು, ಮತ್ತು ಒಣಗಿಸಿರೋ ಅಂಥ ಬೆಳ್ಳುಳ್ಳಿ. ಇನ್ನು ಇದನ್ನು ತಯಾರಿ ಮಾಡುವಂಥ ವಿಧಾನನ ನೋಡೋಣ ಬನ್ನಿ. ನಾನು ಮೊದಲಿಗೆ ಅಕ್ಕಿ ಮತ್ತು ಹೆಸ್ರು ಕಾಳು, ಹುರ್ಳಿಕಾಳು ಮತ್ತು ಬಾರ್ಲಿನ ಚೆನ್ನಾಗಿ 2-3 ಸತಿ ತೊಳೆದು ಅದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. 2-3 ದಿವಸ ಒಣಗಿಸ್ಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ. ಕಡಿಮೆ ಕ್ವಾಂಟಿಟಿ ಇದ್ದರೆ ತುಂಬ ಬಿಸಿಲಿತ್ತು ಅಂತ ಹೇಳಿದ್ರೆ ಒಂದೇ ದಿನಕ್ಕೇ ಒಣಗೋಗ್ಬಿಡುತ್ತೆ. ಕಪ್ಪಕ್ಕಿ ಸಾಮಾನ್ಯವಾಗಿ ಯಾವುದು ನಮಗೆ ಮನೆ ಹತ್ರ ಇರೋವಂಥ ಜನರಲ್ ಸ್ಟೋರ್ಸಲ್ಲಿ ಸಿಗೋದಿಲ್ಲ. ಸೊ ಆನ್ಲೈನಲ್ಲಿ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ನಿಮಗೆ 350 ರೂಪಾಯಿಂದ 550 ರೂಪಾಯಿವರೆಗೂ ಸ್ಟಾರ್ಟ್ ಆಗುತ್ತೆ ಅಕ್ಕಿ. ನನಗೆ ಗೊತ್ತಿರಲಿಲ್ಲ, ನಾನು ಆರ್ಗ್ಯಾನಿಕ್ ಅಂತ ಹೇಳಿಬಿಟ್ಟು 500 ರೂಪೀಸ್ ಇತ್ತು. ಅದು ಆಫರಲ್ಲಿ 450 ರೂಪೀಸ್ ಏನೋ ಬಂತು 1 kg. ಅದನ್ನು ತಗೊಂಡಿದ್ದೆ. ಇನ್ನೂ ಕಡಿಮೆ ರೇಟಿದು ಕೂಡ ಸಿಗುತ್ತೆ ನಿಮಗೆ. ಫಸ್ಟು ನೀವು ಕಂಪೇರ್ ಮಾಡಿ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ತಗೊಳ್ಳಿ. ಅಥವಾ ನಾನು ತಗೊಂಡಿರೋವಂಥ ಆರ್ಗ್ಯಾನಿಕ್ ಬ್ಲ್ಯಾಕ್ ರೈಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗ ಇನ್ನೂ ಕಡಿಮೆ ಆಗಿದೆ ಅನಿಸುತ್ತೆ ಅದ್ರ ಬೆಲೆ. ಸೊ ನೀವು ಅದನ್ನೇ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಅಕ್ಕಿ ಮಾತ್ರ, ಕ್ವಾಲಿಟಿ ಸೂಪರಾಗಿತ್ತು. ಇನ್ನು ನಾವು ಸನ್ ಡ್ರೈ ಮಾಡ್ಕೊಂಡ್ಮೇಲೆ ಅದನ್ನು ನಾವು ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಕಾಳುಗಳನ್ನು ನಾನು ಹುರ್ಕೊಂಡೆ. ಇದರಲ್ಲಿ ಒಂದು ಘಮ ಬರುತ್ತೆ, ಆ ಘಮ ಬರೋವರೆಗೂ ನಾವು ಹುರ್ಕೊಂಡ್ರೆ ಸಾಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ಓವರ್ ರೋಸ್ಟ್ ಏನಾದರೂ ಆಗಿಬಿಟ್ರೆ ತುಂಬ ಕಸರೆ ಬಂದುಬಿಡುತ್ತೆ, ಅದಕ್ಕೇನೆ. ಮತ್ತು ಇದರಲ್ಲಿ ನಾನು ಬಳಸಿರೋ ಅಂಥ ಪ್ರತಿಯೊಂದು ವಸ್ತುನೂ ಅಷ್ಟು ಪೌಷ್ಟಿಕಾಂಶನ ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ ಹುರ್ಳಿಕಾಳು ಎದೆಗೆ ಮತ್ತು ಕಿಡ್ನಿಗೆ ಕೂಡ ತುಂಬಾ ಒಳ್ಳೆಯದು. ಹುರ್ಳಿಕಾಳಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿದೆ. ಮತ್ತು ಬಾರ್ಲಿಯಲ್ಲಿ ಅಷ್ಟೇನೆ ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಫೈಬರ್ ಅಂಶ ಜಾಸ್ತಿ ಇದೆ. ಇನ್ನು ಹೆಸ್ರು ಕಾಳಂತೂ ಮೈಗೆ ತುಂಬಾ ಒಳ್ಳೆಯದು. ಅದು ಅಷ್ಟೇ ಪ್ರೋಟೀನು ಮತ್ತು ಫೈಬರಿಂದ ಕೂಡಿದೆ. ಇನ್ನು ಜೀರಿಗೆ ಮೆಣಸು ಸೇರಿಸೋದ್ರಿಂದ ಈ ಡ್ರಿಂಕ್ಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಮತ್ತು ಜೀರ್ಣಶಕ್ತಿನೂ ಇಂಪ್ರೂವ್ ಆಗುತ್ತೆ. ಇನ್ನು ಜೀರಿಗೆ ಮೆಣಸು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಯಾವುದಾದ್ರೂ ಕೆಟ್ಟ ಅಂಶ ಇದ್ದರೆ ಅದನ್ನು ಹೊರಗಡೆ ಹಾಕೋಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಇದರಲ್ಲಿ ಬಳಸೋ ಬೆಳ್ಳುಳ್ಳಿಯಿಂದ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟಿಂದ ತುಂಬಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ನಾನು ಮೊದಲನೇ ಬಾರಿಗೆ ಮಾಡೋವಾಗ ಎಲ್ಲನೂ ಕ್ವಾಂಟಿಟಿ ತುಂಬಾ ಕಮ್ಮಿ ತೊಗೊಂಡೆ. ಯಾಕೆ ಅಂತ ಹೇಳಿದ್ರೆ ನಾನು ಜಸ್ಟು ಟ್ರೈ ಮಾಡಬೇಕಾಗಿತ್ತು. ನಾನು ಟ್ರೈ ಮಾಡಿ ಸಕ್ಸಸ್ಫುಲ್ ಆದರೆ ಮಾತ್ರನೇ ನಾನು ವ್ಯೂವರ್ಸ್ಗೆ ವ್ಲಾಗ್ ಮಾಡಿ ಹಾಕಬೇಕು ಅಂತ ಹೇಳಿಬಿಟ್ಟು ಫಸ್ಟು ನಾನು ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೆ. ಅದಾದಮೇಲೆ ಅದು ಸಕ್ಸಸ್ಫುಲ್ ಆಯಿತು. ಅದಕ್ಕೇ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ತೊಗೊಂಡಿದ್ದ ಪ್ರಮಾಣ ಫಸ್ಟಿಗೆ 150 ಗ್ರಾಮ್ಸ್ ಎಲ್ಲನೂ ತೊಗೊಂಡಿದ್ದೆ. ಇದ್ರ ಪ್ರಮಾಣ ಏನು ಅಂತ ಹೇಳಿದ್ರೆ ಕಪ್ಪಕ್ಕಿ ಎಷ್ಟು ತೊಗೋತೀವಲ್ಲ ಅಷ್ಟೇ ಸಮ ಪ್ರಮಾಣ ಬೇರೆ ಎಲ್ಲ ಐಟಮು ತೊಗೋಬೇಕಾಗತ್ತೆ. ಅಂದರೆ ಬಾರ್ಲಿ ಮತ್ತು ಹುರುಳಿಕಾಳು ಮತ್ತು ಹೆಸ್ರು ಕಾಳು ಇಲ್ಲ ಹೆಸ್ರು ಬೇಳೆ ಏನಾದರೂ ತೊಗೋತೀವಲ್ಲ, ಸೊ ಅದು ಎಲ್ಲ ಸಮ ತೊಗೋಬೇಕು. ಈಗ ನಾನು ಸೆಕೆಂಡ್ ಟೈಮ್ ಮಾಡೋವಾಗ ನೋಡಿ ಆ ಒಂದು ದೊಡ್ಡ ಗ್ಲಾಸ್ ಇದೆ ಅಲ್ಲ ಅದ್ರ ಪ್ರಮಾಣ ತೊಗೊಂಡೆ. 2 ಗ್ಲಾಸು ಕಪ್ಪಕ್ಕಿ ಹಾಕಿದರೆ 2 ಗ್ಲಾಸು ಹೆಸ್ರು ಬೇಳೆ ಮತ್ತು 2 ಗ್ಲಾಸು ಹುರುಳಿಕಾಳು, 2 ಗ್ಲಾಸು ಬಾರ್ಲಿ ಅಕ್ಕಿ ತೊಗೊಂಡಿದ್ದೆ. ಮತ್ತು ಜೀರಿಗೆ ಮೆಣಸು ಬಂದು 3ರಿಂದ 4 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ 2 ಗ್ಲಾಸ್ಗೆ. ನಮಗೆ ಫ್ಲೇವರ್ ಎಷ್ಟು ಬೇಕೋ ಆ ರೀತಿ ಹಾಕ್ಕೊಳ್ಬೇಕು. ಮತ್ತು ಬೆಳ್ಳುಳ್ಳಿ ಬಂದು 5ರಿಂದ 6 ಬೆಳ್ಳುಳ್ಳಿನ ತಗೊಂಡು ಸಿಪ್ಪೆ ಸುಲಿದು ಅದನ್ನು ಸಣ್ಣಗೆ ಕಟ್ ಮಾಡಿ 2ರಿಂದ 3 ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ಅದು ತುಂಬಾ ಕರ ಅಂತ ಸೌಂಡ್ ಬರೋ ಥರ ಆಗಬೇಕು. ಅದಾದಮೇಲೆ ಅದನ್ನು ನಾವು ಪೌಡ್ರ್ ಮಾಡ್ಕೊಳ್ಬೇಕು. ಈ ಸತಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಎಲ್ಲನೂ ಬಿಸಿಲಲ್ಲಿ ನೀಟಾಗಿ ಒಣಗಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಹುರ್ಕೊಂಡು ಅದಾದಮೇಲೆ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದೆ. ನಾನು ಫಸ್ಟ್ ಟೈಮು ಟ್ರೈ ಮಾಡೋದಕ್ಕಂತ 150 ಗ್ರಾಮ್ ಮಾಡ್ಕೊಂಡಿದ್ನಲ್ವ, ಅದು ಆಲ್ಮೋಸ್ಟ್ ನನಗೆ 25 ದಿನವರೆಗೂ ಬಂತು ಅಂದ್ಕೊಳ್ತೀನಿ. ನಾವು ಚೆಕ್ ಮಾಡಿದಾಗ ಅಮ್ಮಂದು ವೆಯ್ಟು ಆಲ್ಮೋಸ್ಟು 3ರಿಂದ 4 kg ಕಡಿಮೆ ಆಗಿತ್ತು. ಈವನ್ ನಮ್ಮ ಫ್ರೆಂಡದು ಕೂಡ ಆ ರೀತಿಯೇ ಅವಳಿಗೆ 1 ಮಂತಲ್ಲೇ ರಿಸಲ್ಟ್ ಬಂತು ಅಂತ ಹೇಳಿದ್ಲು. ಬಟ್ ನಾನು ಡೌಟ್ಫುಲ್ ಆಗಿದ್ನಲ್ವ, ಬಟ್ ನಾನು ಚೆಕ್ ಮಾಡಿದ್ಮೇಲೆ ನಂಗೆ ರಿಯಲೈಸ್ ಆಯಿತು ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತ. ಸೊ ವರ್ಕೌಟ್ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಕಾನ್ಫಿಡೆಂಟಾಗಿ ಸೆಕೆಂಡ್ ಬ್ಯಾಚು ಮಾಡ್ಕೊಂಡಿದ್ದು. ನಾನು ಸೆಕೆಂಡ್ ಬ್ಯಾಚು ಜಾಸ್ತಿ ಮಾಡ್ಕೊಂಡಿದ್ರಿಂದ ಮಿಲ್ಲಲ್ಲೇ ಹಾಕಿಸ್ಕೊಂಬಂದ್ಬಿಟ್ಟೆ. ಮಿಕ್ಸಿಲಿ ಹಾಕಿದ್ರೆ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಸತಿ ನಾನು ಒಂದು 2 ತಿಂಗಳಿಗೆ ಆಗೋಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅದು 3 ತಿಂಗಳು ಬರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಇದ್ರ ಗಂಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಯಾವ ರೀತಿ ಡಯೆಟ್ಟು ಅಮ್ಮ ಫಾಲೋ ಮಾಡಿದ್ದಕ್ಕೆ 4 kgವರೆಗೂ ಕಡಿಮೆ ಆಯಿತು ಅಂತ ಹೇಳಿ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೇ ಫಸ್ಟ್ ತಿಂಗು 8 ಗಂಟೆಗೆ ಈ ಗಂಜಿ ಮಾಡಿಬಿಟ್ಟು ಅಮ್ಮಂಗೆ ಕೊಟ್ಬಿಡ್ತಿದ್ದೆ. ಅವರು ಬಿಸಿಲಿರೋ ಸಮಯದಲ್ಲಿ ಅಂತ ಹೇಳಿದ್ರೆ ಮೊಸರು ಹಾಕ್ಕೊಂಡು ಅದ್ರ ಜೊತೆ ಈರುಳ್ಳಿ ಇಟ್ಕೊಂಡು ತಿಂತಾರೆ. ಇಲ್ಲ ಸ್ವಲ್ಪ ಥಂಡಿ ಇದೆ ಅಂತ ಅನ್ನೋ ವಾತಾವರಣದಲ್ಲಿ ತೆಳ್ಳಗೆ ಮಾಡಿಬಿಟ್ಟು ಹಾಗೆ ಏನೂ ಮಿಕ್ಸ್ ಮಾಡಲ್ಲ, ಹಾಗೆ ಕುಡ್ಕೊಳ್ತಾರೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಏನೂ ತಿನ್ನೋದಿಲ್ಲ, ಯಾಕಂದರೆ ಹಶ್ವೆ ಆಗೋದಿಲ್ಲ ಅದು ಕುಡ್ದಾಗ. ಸೊ ಮಧ್ಯಾಹ್ನ ಒಂದು 12:30 1 ಗಂಟೆ ಹಾಗೆ ಲಂಚ್ ಮುಗಿಸ್ಕೊಂಡ್ಬಿಡ್ತಾರೆ. ಮತ್ತು 6 ಗಂಟೆ ಇಲ್ಲಾಂದರೆ 8 ಗಂಟೆ ಒಳಗಡೆನೇ ಡಿನ್ನರ್ ಮುಗಿಸ್ಕೊಳ್ಬಿಡ್ತಿದ್ರು. ನಾನು ಫಸ್ಟ್ ಟೈಮು ಇದು ಮಾಡಿದ್ನಲ್ವ ಗಂಜಿ, ಆಗ ಅವರು ಒಂದು 25 ದಿವಸ ಟ್ರೈ ಮಾಡಿದರು. ಆಗ ಏನೋ ಒಂದು ಆಲ್ಮೋಸ್ಟ್ 1.5 kg ಹಂಗೆ ರೆಡ್ಯೂಸ್ ಆಗಿದ್ರು. ಸೊ ಈಗ ಕಂಟಿನ್ಯೂಸ್ ಆಗಿ ತಗೊಂಡು ಈಗ ಸ್ವಲ್ಪ ಲಾಸ್ಟ್ ವೀಕ್ ಏನೋ ನಾವು ಚೆಕ್ ಮಾಡಿದಾಗ ಆಲ್ಮೋಸ್ಟ್ 3.8 to 4 kgವರೆಗೂ ಕಡಿಮೆ ಆಗಿದ್ದಾರೆ. ಸಖತ್ ಹೆಲ್ಪ್ಫುಲ್ ಆಗಿದೆ ಇದು. ನಿಜವಾಗ್ಲೂ ಇದು ಇಷ್ಟು ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಡೌಟ್ಫುಲ್ ಆಗಿನೇ ಇದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ 100% ನಂಬೋಷ್ಟು ರಿಸಲ್ಟ್ಸ್ ಕೊಡ್ತಲ್ವ, ಸಖತ್ ಖುಷಿ ಆಗೋಯ್ತು. ಅದಕ್ಕೇ ಸೆಕೆಂಡ್ ಬ್ಯಾಚು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡೆ. ಸೊ ನಾನು ಮಿಲ್ಗೆ ಹಾಕಿಸ್ಕೊಂಡು ಬಂದಮೇಲೆ ಈ ರೀತಿಯಾಗಿರುವಂಥ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹೇರ್ ಟೈಟ್ ಕಂಟೈನರ್ಲಿ ಡೈಲಿ ಯೂಸ್ಗೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಇದು 100% ವರ್ಕ್ ಆಗ್ತಿದೆ ಫ್ರೆಂಡ್ಸ್. ನಾನು ಟ್ರೈ ಮಾಡಿದ್ಮೇಲೆ ನಿಮಗೆ ಇದನ್ನು ಹೇಳ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ಸ್ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ತೆಳ್ಳಗಿರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸುಮಾರು ಡಯಟ್ಸ್ನ ನೀವು ಫಾಲೋ ಮಾಡಿ ಫೇಲ್ ಆಗಿರ್ಬೋದು. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ, 100% ವರ್ಕ್ ಆಗುತ್ತೆ. ಇದ್ರ ಜೊತೆ ನೀವು ಎವ್ರಿ ಡೇ ಅಟ್ಲೀಸ್ಟು ½ an hour ವಾಕಿಂಗ್ ಮಾಡಿ 100% ಇದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಫ್ರೆಂಡ್ಸ್. ಈ ಡಯೆಟ್ನ ನೀವು ಫಾಲೋ ಮಾಡಿ, ಇದು ನಿಮಗೆ ವರ್ಕೌಟ್ ಆಯಿತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ರೀತಿಯಾಗಿರುವಂಥ ಹೆಲ್ಪ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.